ಮಳೆಯ ಕಿರಿದಾದ ರಾತ್ರಿಯಲ್ಲಿ ರಾಹುಲ್ ತನ್ನ ಆಫೀಸಿಂದ ಮನೆಗೆ ಬರುತ್ತಿದ್ದ. ದೀರ್ಘವಾದ ದಿನ, ಅನೇಕ ಕೆಲಸದ ಒತ್ತಡ, ಬಾಸ್ನ ಗದರಿಕೆ ಎಲ್ಲದರ ನಡುವೆ ಅವನ ಮನಸ್ಸಿಗೆ ನೆಮ್ಮದಿ ಕೊಡುವುದು ಅವನ ಹೆಂಡತಿ ಶ್ರುತಿ ಮಾತ್ರ. ಆಕೆ ಅವನ ಜೀವನದ ಬೆಳಕು, ಹೃದಯದ ನೆಲೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ನಡುವಿನ ಮಾತು ಕಡಿಮೆಯಾಗಿತ್ತು. ಮನೆಯ ಖರ್ಚು, ಜವಾಬ್ದಾರಿ, ಹೊಣೆಗಾರಿಕೆ, ಮಕ್ಕಳ ಭವಿಷ್ಯ ಎಲ್ಲದರ ಚಿಂತೆಯಲ್ಲಿ ಮಾತು ಗಟ್ಟಿಯಾಗುತ್ತಿತ್ತು, ಹೃದಯ ಗಟ್ಟಿಯಾಗುತ್ತಿತ್ತು. ಶ್ರುತಿ ಅಡುಗೆ ಮನೆಯಲ್ಲಿ ಕುಳಿತಿದ್ದಳು. ಗಂಡ ಮನೆಗೆ ಬರುವ ಸಮಯ. ಬಾಗಿಲಲ್ಲಿ ಗಂಡನ ಧ್ವನಿ ಕೇಳುತ್ತಿದ್ದಂತೆ ಅವಳು ಎದ್ದಳು. ಹೃದಯದಲ್ಲಿ ಸಂತೋಷ ಇದ್ದರೂ ಮುಖದಲ್ಲಿ ಅದು ತೋರಿಸಲು ಆಕೆ ಹೆದರುತ್ತಿದ್ದಳು. ರಾಹುಲ್ ಬಂದ ಮೇಲೆ ಕೇಳುತ್ತಾಳೆ, ಚಹಾ ಬೇಡವೇ ನಿಮಗೆ ಎಂದು ಅತಿ ಸಾಮಾನ್ಯವಾಗಿ ಕೇಳಿದಳು. ಹೌದು, ಬೇಕು, ಕೊಡು ಅಂತ ರಾಹುಲ್ ಸಹ ಸಾಮಾನ್ಯವಾಗಿಯೇ ಉತ್ತರಿಸಿದ್ದ. ನಂತರ ಇಬ್ಬರೂ ಮಾತನಾಡಲಿಲ್ಲ. ಆ ಮಾತುಗಳ ನಡುವಿನ ನಿಶ್ಶಬ್ದವೇ ಅವರ ಹೃದಯದ ಭಾವನೆಗಳನ್ನು ಬಿಚ್ಚಿಟ್ಟಿತ್ತು. ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಅಷ್ಟೇನೂ ಕಡಿಮೆ ಆಗಿರಲಿಲ್ಲ. ಆದರೆ ಮನದಲ್ಲಿದ್ದ ಹೇಳದ ಮಾತುಗಳು, ಹೇಳಿದ ಕಟುವಾದ ಪದಗಳು, ಜೀವನದ ಹೊರೆಗಳು ಅವರ ಹೃದಯದಲ್ಲಿ ಗೋಡೆ ಕಟ್ಟಿದವು. ಮದುವೆಯಾದ ಮೊದಮೊದಲಲ್ಲಿ ಅವರ ಜೀವನವೇ ಬೇರೆಯಾಗಿತ್ತು. ಇಬ್ಬರು ಒಬ್ಬರಿಗೊಬ್ಬರು ಬಿಟ್ಟು ಇರುತ್ತಿರಲಿಲ್ಲ. ಇಬ್ಬರು ಒಟ್ಟಿಗೆ ಸಿನಿಮಾ ನೋಡುವುದು, ರಾತ್ರಿ ಹೊತ್ತು ಮಳೆ ಸುರಿಯುವಾಗ ಹಾಸಿಗೆಯ ಮೇಲೆ ಕುಳಿತು ಚಹಾ ಕುಡಿಯುತ್ತಾ ತುಂಬ ಮಾತುಗಳು ಹಂಚಿಕೊಳ್ಳುತ್ತಿದ್ದರು. ಸಣ್ಣ ಪುಟ್ಟ ಜಗಳಗಳ ನಂತರ ತಕ್ಷಣ ಒಬ್ಬರ ಕೈ ಒಬ್ಬರು ಹಿಡಿದು ಕ್ಷಮೆ ಕೇಳುವುದು ಎಲ್ಲವೂ ಹೃದಯ ತುಂಬಿ ಸಂತೋಷ ನೀಡುತ್ತಿತ್ತು. ಆದರೆ ಕಾಲ ಕಳೆಯುತ್ತಾ ಬಂದಂತೆ ಜವಾಬ್ದಾರಿಗಳು ಹೆಚ್ಚಾದವು. ಮಕ್ಕಳ ಶಾಲಾ ಫೀಸ್, ಮನೆಯ ಸಾಲ, ಅಪ್ಪ ಅಮ್ಮನ ಆರೋಗ್ಯ ಎಲ್ಲ ನೋಡಿಕೊಳ್ಳುವುದು ಇವರದೇ ಜವಾಬ್ದಾರಿಯಾಗಿತ್ತು. ಈ ಎಲ್ಲದರ ನಡುವೆ ರಾಹುಲ್ ತನ್ನ ಭಾವನೆಗಳನ್ನು ಬದಿಗಿಟ್ಟು ಕೆಲಸಕ್ಕೆ ಮಾತ್ರ ಒತ್ತು ನೀಡುತ್ತಿದ್ದ. ಶ್ರುತಿ ಮನೆಯಲ್ಲಿ ಎಲ್ಲವನ್ನೂ ನಿಭಾಯಿಸುತ್ತಿದ್ದರೂ ಅವಳ ಹೃದಯದಲ್ಲಿ ರಾಹುಲ್ನ ಪ್ರೀತಿ, ಅವನ ಗಮನ, ಅವನ ಮಾತುಗಳಿಗಾಗಿ ಹಸಿದ ಭಿಕ್ಷುಕನಂತೆ ಅವಳ ಹಸಿವು ಹೆಚ್ಚಾಗುತ್ತಿತ್ತು. ಆದರೆ ಇವಳು ಬಿಚ್ಚಿ ಹೇಳದ ಕಾರಣ ಅವನು ಇವಳ ಕಡೆ ಗಮನ ಕೊಡುತ್ತಿರಲಿಲ್ಲ. ಒಂದು ದಿನ ಮಗಳ ಶಾಲೆಯಿಂದ ಫೋನ್ ಬರುತ್ತೆ, ನಿಮ್ಮ ಮಗಳು ಅನಾರೋಗ್ಯದಿಂದ ಅಸ್ವಸ್ಥಳಾಗಿದ್ದಾಳೆ ಅಂತ. ಶ್ರುತಿ ಈ ವಿಷಯ ತಿಳಿದು ತಡ ಮಾಡದೆ ಅವಳು ಸ್ಕೂಲ್ಗೆ ಹೋಗಿ ಮಗಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾಳೆ. ರಾಹುಲ್ಗೆ ಕರೆ ಮಾಡಿದರೆ ಅವನು ಮೀಟಿಂಗಲ್ಲಿ ಬ್ಯುಸಿಯಾಗಿದ್ದೇನೆ, ನಂತರ ಕರೆ ಮಾಡುತ್ತೇನೆ ಅಂತ ಹೇಳಿ ಕರೆ ಕಟ್ ಮಾಡುತ್ತಾನೆ. ನಂತರ ಅವನಿಗೆ ಕರೆ ಮಾಡಲು ಮರೆತು ಹೋಗಿತ್ತು. ಆ ಸಂಜೆ ಮನೆಗೆ ಬಂದು ನೋಡಿದರೆ ಮಗಳು ಹಾಸಿಗೆಯ ಮೇಲೆ ಮಲಗಿರುವುದನ್ನು ನೋಡಿ ಬೆಚ್ಚಿ ಬಿದ್ದ. ತಕ್ಷಣ ಅವನು ಮಗಳ ಹತ್ರ ಬಂದು ಮಗಳನ್ನು ತಬ್ಬಿಕೊಂಡು ತುಂಬ ಕಣ್ಣೀರು ಹಾಕುತ್ತಾನೆ. ಶ್ರುತಿ ಏನು ಅನ್ನದೆ ಶಾಂತವಾಗಿ ನಿಂತುಕೊಂಡಿದ್ದಳು. ನಂತರ ಗಂಡನಿಗೆ ಕೇಳುತ್ತಾಳೆ, ನಾನು ಕರೆ ಮಾಡಿದಾಗ ನನ್ನ ಮಾತು ಪೂರ್ತಿಯಾಗಿ ಕೇಳಿಸಿಕೊಳ್ಳದೆ ಕರೆ ಯಾಕೆ ಕಟ್ ಮಾಡಿದ್ರಿ? ಅವಳು ಕೇಳುವ ಪ್ರಶ್ನೆ ಮೃದುವಾದರೂ ಮನಸ್ಸಿಗೆ ಚುಚ್ಚುವಂತಿತ್ತು. ಹೆಂಡತಿಯ ಮಾತು ಕೇಳಿ ರಾಹುಲ್ ತಲೆಯನ್ನು ಮೇಲೆ ಎತ್ತದೇನೆ ಹೇಳುತ್ತಾನೆ, ಕೆಲಸದಲ್ಲಿ ಸಿಕ್ಕಿಕೊಂಡಿದ್ದೆ, ಅದಕ್ಕೆ ಕರೆ ಕಟ್ ಮಾಡಬೇಕಾಯಿತು ಅಂತ ಹೇಳುತ್ತಾನೆ. ಮತ್ತೆ ಇಬ್ಬರು ಮಾತೇ ಆಡಲಿಲ್ಲ. ಶ್ರುತಿ ಅಂದುಕೊಳ್ಳುತ್ತಿದ್ದಳು, ಅವರೇ ಮಾತಾಡಿಸಲಿ, ನಾನೇ ಮಾತಾಡಿಸಿದರೂ ಒಂದೆರಡು ಮಾತನಾಡಿ ಸುಮ್ಮನಾಗುತ್ತಾರೆ, ನೋಡೋಣ ಎಲ್ಲಿಯವರೆಗೆ ನಮ್ಮ ಜೀವನ ಹೀಗೆ ನಡೆಯುತ್ತೆ ಅಂತ ಅಂದುಕೊಳ್ಳುತ್ತಾಳೆ. ಅಷ್ಟರ ಮೇಲೆ ಅವರಿಬ್ಬರ ನಡುವೆ ಮಾತುಗಳು ಕಡಿಮೆಯಾಗುತ್ತಾ ಹೋಯಿತು. ಆದರೆ ಮನಸ್ಸಿನಲ್ಲಿ ಇಬ್ಬರಿಗೂ ಒಂದೇ ನೋವು, ಪ್ರೀತಿಯ ವ್ಯಕ್ತಿಯಿಂದ ದೂರ ಆಗುತ್ತಿದ್ದೇವೆ ಎಂಬ ನೋವು. ಕೆಲವು ವಾರಗಳ ನಂತರ ರಾಹುಲ್ಗೆ ಅವನ ಆಫೀಸಿಂದ ಅಬ್ರೋಡ್ ಟ್ರಿಪ್ ಹೋಗುವುದಿತ್ತು. ಈ ವಿಷಯ ಮನೆಯಲ್ಲಿ ತಿಳಿಸಿ 15 ದಿನ ಟ್ರಿಪ್ಗೆ ಹೋದನು ರಾಹುಲ್. ದಿನಗಳಲ್ಲಿ ಅವನು ಶ್ರುತಿಯನ್ನು ಎಷ್ಟು ಮಿಸ್ ಮಾಡುತ್ತಿದ್ದಾನೆ ಎಂಬುದು ಅವನಿಗೆ ಅರಿವಾಯಿತು. ಅವಳು ಕಣ್ಮುಂದೆ ಇರದಾಗ ಅವಳ ಜೊತೆ ಎಷ್ಟೊಂದು ಮಾತನಾಡಬೇಕು ಅಂತ ಅನಿಸುತ್ತಿತ್ತು. ಇಷ್ಟು ದಿನ ಅವನು ಮಾಡುತ್ತಿದ್ದ ತಪ್ಪಿನ ಅರಿವು ಅವನಿಗೆ ಆಗುತ್ತೆ. ನಾನು ನನ್ನ ಜವಾಬ್ದಾರಿಯಲ್ಲಿ ಇಷ್ಟೊಂದು ಕಳೆದು ಹೋದೆ, ನನ್ನ ಮನಸ್ಸಿನ ಮಾತು ಕೇಳಕ್ಕೂ ಸಮಯ ಕೊಡುತ್ತಿರಲಿಲ್ಲ. ಹೋಟೆಲ್ನಲ್ಲಿ ಒಬ್ಬನೇ ಇದ್ದಾಗ ಅವಳ ಹಾಸ್ಯ, ಅವಳ ಮಾತು, ಅವಳ ಅಡುಗೆ, ಅವಳ ಸಿಟ್ಟಿನ ಮುಖ ಎಲ್ಲವೂ ಅವನ ಕಣ್ಣ ಮುಂದೆ ಬರುತ್ತಿತ್ತು. ರಾಹುಲ್ ಪ್ರತಿದಿನ ರಾತ್ರಿ ಹೆಂಡತಿಗೆ ಫೋನ್ ಮಾಡುತ್ತಿದ್ದ. ಆದರೆ
ಶ್ರುತಿ ಕೇವಲ ಹೌದು, ಸರಿ ಎಂಬ ಅಲ್ಪ ಉತ್ತರ ಕೊಡುತ್ತಿದ್ದಳು. ಅವಳಿಗೆ ಅರಿವೇ ಆಗಿರಲಿಲ್ಲ ರಾಹುಲ್ ಈಗ ಬದಲಾಗಿದ್ದಾನೆ ಅಂತ. ಅವಳು ಕೂಡ ಅವನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದಳು. ಅವಳ ಹೃದಯದಲ್ಲಿ ಕೂಡ ಅವನಿಗಾಗಿ ಕಾತರ ಇತ್ತು. ಆದರೆ ಹೇಳುವುದರಲ್ಲಿ ಈಗೂ ಅಡ್ಡಿ ಬರುತ್ತಿತ್ತು. ಒಂದು ದಿನ ರಾತ್ರಿ ರಾಹುಲ್ ಶ್ರುತಿಗೆ ಮೆಸೇಜ್ ಮಾಡಿದನು. ಶ್ರುತಿ, ನಿನ್ನನ್ನು ಸಮಯ ಕೊಡೋದಕ್ಕೆ ನನ್ನನ್ನು ಕ್ಷಮಿಸು. ನಿನ್ನಿಂದ ದೂರ ಹೋದಾಗ ನನಗೆ ಅರ್ಥವಾಯಿತು ನಿನ್ನ ಸ್ಥಾನ ಎಲ್ಲಿದೆ ನನ್ನ ಜೀವನದಲ್ಲಿ ಅಂತ. ನೀನು ಯಾವಾಗಲೂ ನನ್ನ ಹೃದಯದಲ್ಲೇ ಇದೆಯಾ. ಕೆಲವು ದಿನಗಳಿಂದ, ಕೆಲವು ಕಾರಣದಿಂದ ನಾನೇ ನೋಡಲಿಲ್ಲ. ನೀನು ನನ್ನ ಜೀವನದ ಅತ್ಯಂತ ದೊಡ್ಡ ಶಕ್ತಿ. ಆದರೆ ಅದನ್ನು ತೋರಿಸಲು ನಾನು ವಿಫಲವಾದೆ. ಮರಳಿ ಮನೆಗೆ ಬಂದ ಮೇಲೆ ಎಲ್ಲವನ್ನು ಸರಿಪಡಿಸಲು ಅವಕಾಶ ಕೊಡು ಪ್ಲೀಸ್ ಅಂತ ಮೆಸೇಜ್ ಹಾಕುತ್ತಾನೆ. ಗಂಡನ ಮೆಸೇಜ್ ಓದಿದ ಶ್ರುತಿ ಅವಳ ಕಣ್ಣಿನಿಂದ ಧಾರೆ ಹರಿಯುತ್ತಿದ್ದವು. ಎಷ್ಟೋ ದಿನದಿಂದ ಕಾಯುತ್ತಿದ್ದ ಈ ಸಮಯ ಅವಳ ಜೀವನದಲ್ಲಿ ಬಂದರೆ ಅವಳಿಗೆ ನಂಬಕ್ಕೆ ಆಗ್ತಾ ಇರಲಿಲ್ಲ. ಎಷ್ಟೋ ದಿನದಿಂದ ಮನದಲ್ಲಿ ಅಡಗಿದ್ದ ದುಃಖ ಸಂತೋಷದಿಂದ ಕಣ್ಣೀರಿನ ಧಾರೆಯಾಗಿ ಹರಿಯುತ್ತಿತ್ತು. ಅವಳು ತುಂಬ ಆತುರದಿಂದ ಅವನ ಬರುವಿಕೆಗಾಗಿ ಕಾಯುತ್ತಿದ್ದಳು. ಆವಾಗ ಅವಳ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮೂಡಿತ್ತು. ಇನ್ನು ಮೌನ ಬೇಡ, ಈಗ ಮಾತನಾಡಬೇಕು ಅಂತ ಅಂದುಕೊಳ್ಳುತ್ತಾಳೆ. ರಾಹುಲ್ ಮನೆಗೆ ಬಂದಾಗ ಶ್ರುತಿ ಬಾಗಿಲಲ್ಲಿ ನಿಂತು ಅವನನ್ನು ಸ್ವಾಗತಿಸಿದಳು. ಹಲವಾರು ವರ್ಷಗಳ ನಂತರ ಮೊದಲ ಬಾರಿಗೆ ಅವಳು ಗಂಡನನ್ನು ತಬ್ಬಿಕೊಂಡು ತುಂಬ ಭಾವುಕಳಾದಳು. ನೀನು ನನಗೆ ಬೇಕು ರಾಹುಲ್, ಐ ಮಿಸ್ ಯು ಸೋ ಮಚ್ ಅಂತ ಅಳುತ್ತಾ ಹೇಳುತ್ತಾಳೆ. ರಾಹುಲ್ ಕೂಡ ತುಂಬ ಭಾವುಕನಾಗಿ ಆಕೆಯ ಹಣೆಯ ಮೇಲೆ ಮುತ್ತು ಕೊಟ್ಟು ಕಣ್ಣೀರಿಟ್ಟ. ಆ ರಾತ್ರಿ ಇಬ್ಬರು ತುಂಬ ಮಾತನಾಡಿದರು ಮತ್ತು ಹಳೆಯ ನೋವುಗಳನ್ನು ಹಂಚಿಕೊಂಡರು. ಒಬ್ಬರನ್ನೊಬ್ಬರು ಎಷ್ಟು ಮಿಸ್ ಮಾಡುತ್ತಿದ್ದೇವೆ ಎಂದು ಹೇಳಿಕೊಂಡರು. ಇಬ್ಬರು ಒಪ್ಪಿಕೊಂಡರು, ಪ್ರೀತಿ ಎಂದರೆ ಕೇವಲ ಜವಾಬ್ದಾರಿಗಳನ್ನು ನಿಭಾಯಿಸುವುದಲ್ಲ, ಹೃದಯದ ಮಾತುಗಳನ್ನು ಹಂಚಿಕೊಳ್ಳುವುದು ಹೌದು ಅಂತ. ಅಂದಿನಿಂದ ಅವರ ಜೀವನದಲ್ಲಿ ಸಣ್ಣ ಬದಲಾವಣೆಗಳು ಶುರುವಾಯಿತು. ಪ್ರತಿದಿನ ಬೆಳಗ್ಗೆ ಕೇವಲ 5 ನಿಮಿಷವಾದರೂ ಒಟ್ಟಿಗೆ ಕುಳಿತು ಚಹಾ ಕುಡಿಯಲು ಅವರು ನಿರ್ಧರಿಸಿದರು. ಮಕ್ಕಳ ಜೊತೆ ಆಟವಾಡಲು ವಾರಕ್ಕೆ ಒಮ್ಮೆ ಹೊರಗೆ ಹೋಗಲು ಸಮಯ ಮೀಸಲಿಟ್ಟರು. ಇವರ ಮನೆಯಲ್ಲೀಗ ನಗೆಯ ಧ್ವನಿಗಳು ಮತ್ತೆ ಕೇಳಿಸಿತೊಡಗಿದವು. ಶ್ರುತಿ ತನ್ನ ಡೈರಿಯಲ್ಲಿ ಬರೆದಳು, ಜೀವನದ ಅರ್ಥ ಹಣದಲ್ಲೂ ಹೊಣೆಗಾರಿಕೆಯಲ್ಲಿ ಮಾತ್ರವಲ್ಲ, ಹೃದಯವನ್ನು ಹಂಚಿಕೊಳ್ಳುವ ಕೈ, ಅರ್ಥೈಸುವ ನೋಟ, ಮಾತಿಲ್ಲದ ಮೌನಕ್ಕೂ ಅರ್ಥ ನೀಡುವ ವ್ಯಕ್ತಿ ಇದ್ದರೆ ಅದು ಸಾಕು. ರಾಹುಲ್ ಅದೇ ಡೈರಿಯನ್ನು ಓದಿ ನಕ್ಕನು. ನನ್ನ ಶ್ರುತಿ ನಿಜವಾಗಿಯೂ ನನ್ನ ಬದುಕಿನ ಕನ್ನಡಿ ಎಂದು ಅವನು ಹೃದಯದಲ್ಲಿ ಹೇಳಿಕೊಂಡನು. ಪ್ರೀತಿ ಅಂದರೆ ದೊಡ್ಡ ದೊಡ್ಡ ಮಾತುಗಳಲ್ಲ, ಬೆಲೆ ಬಾಳುವ ಉಡುಗೊರೆಯಲ್ಲ. ಪ್ರೀತಿ ಅಂದರೆ ಪ್ರತಿದಿನ ಸಣ್ಣ ಕಾಳಜಿ, ಪರಸ್ಪರ ಗೌರವ, ಮನದಾಳದ ಮಾತು. ಗಂಡ ಹೆಂಡತಿಯ ಜೀವನದಲ್ಲಿ ಕಠಿಣ ಕ್ಷಣಗಳು ಬಂದರೂ ಹೃದಯದಲ್ಲಿ ಇರುವ ನಿಜವಾದ ಪ್ರೀತಿ ಯಾವತ್ತೂ ಕುಗ್ಗುವುದಿಲ್ಲ. ಅದು ಮಾತಿಲ್ಲದ ಮೌನದೊಳಗೆ ಇದ್ದರೂ, ಕಣ್ಣೀರಿನ ಹನಿಯಲ್ಲಿ ಹರಿದರೂ, ಮತ್ತೆ ಒಮ್ಮೆ ಒಬ್ಬರ ಕೈ ಹಿಡಿಯುವಾಗ ಪುನರ್ಜನ್ಮ ಪಡೆಯುತ್ತದೆ. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.